ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀವು ನಡೆಯುವಾಗ ಅಥವಾ ಮೆಟ್ಟಿಲು ಹತ್ತುವಾಗ ಹೃದಯ ಬಡಿತ ಹೆಚ್ಚಾಗ್ತಿದ್ರೆ ಇದು ಸಾಮಾನ್ಯವೋ ಅಥವಾ ಹೃದಯದ ಸಮಸ್ಯೆಯೋ ಇಲ್ಲವೇ ಅದಕ್ಕೂ ಆತಂಕಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋದು ಅನಿವಾರ್ಯ. ಹೀಗಾಗಿ ಹೃದಯ ಬಡಿತ ವೇಗವಾಗಲು ಕಾರಣ ಏನೇನಿರಬಹುದು ಅಂತ ಹೇಳ್ತೀವಿ ನೋಡಿ. ಮೆಟ್ಟಿಲು ಏರಿ ಮೇಲೆ ಹೋಗುವಾಗ ಅಥವಾ ಸ್ವಲ್ಪ ದೂರ ನಡೆದು ಹೋದಾಗ ಹೃದಯ ಬಡಿತ ಹೆಚ್ಚಾಗುವುದು ಸಾಮಾನ್ಯವೆಂದು ಕೆಲವರು ಭಾವಿಸ್ತಾರೆ. ಆದರೆ ಕೆಲವರು ಸ್ವಲ್ಪ ದೂರ ನಡೆದ್ರೂ ಉಸಿರಾಟ ಹೆಚ್ಚಾಗಿ ಹೃದಯ ಬಡಿತ ವೇಗವಾಗುತ್ತೆ. ಇದನ್ನ ಕೆಲವರು ಉಸಿರಾಟದ ಸಮಸ್ಯೆ ಅಂದುಕೊಳ್ತಾರೆ. ಇನ್ನು ಕೆಲವರು ಹೃದಯ ಸಂಬಂಧಿತ ಸಮಸ್ಯೆ ಎಂದು ಭಾವಿಸಿ ಚಿಕಿತ್ಸೆ ಪಡೆಯಲು ಮುಂದಾಗ್ತಾರೆ. ಆದರೆ ಪ್ರತಿಯೊಬ್ಬರಲ್ಲಿಯೂ ಹೃದಯ ಬಡಿತ ಹೆಚ್ಚಾಗುವುದು ಕೇವಲ ದೈಹಿಕ ಸಮಸ್ಯೆನ ಅಥವಾ ಇದಕ್ಕೆ ಮಾನಸಿಕ ಆರೋಗ್ಯದ ಸಂಬಂಧ ಇದೆಯೇ ಅನ್ನೋದರ ಕುರಿತು ತಜ್ಞರು ನೀಡಿರುವ ಮಾಹಿತಿ ಇಲ್ಲಿದೆ. ಹೃದಯ ತಜ್ಞರು ಹೇಳೋ ಪ್ರಕಾರ ಮೆಟ್ಟಿಲು ಏರಿದಾಗ ಹೃದಯ ಬಡಿತ ತುಂಬಾ ವೇಗಗೊಂಡು ಉಸಿರಾಟವು ಹೆಚ್ಚಾದ್ರೆ ಅದು ಹೃದಯ ಸಂಬಂಧಿತ ಸಮಸ್ಯೆಯ ಸೂಚನೆಯಾಗಿರಬಹುದು. ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕ್ ಆದಾಗ ಹೃದಯಕ್ಕೆ ಸಮರ್ಪಕವಾಗಿ ಆಮ್ಲಜನಕ ದೊರೆಯುವುದಿಲ್ಲ. ಇದರಿಂದ ಹೃದಯ ಹೆಚ್ಚು ಕೆಲಸ ಮಾಡಬೇಕಾಗಿ ಬರುತ್ತೆ ಮತ್ತು ಪರಿಣಾಮವಾಗಿ ಉಸಿರಾಟ ಹೆಚ್ಚಾಗುತ್ತೆ. ಇಂತಹ ಲಕ್ಷಣಗಳು ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕಿಸುವುದು ಅಗತ್ಯ ಅಂತ ಹೇಳಿದ್ದಾರೆ. ಆತಂಕದಿಂದ ಹೃದಯ ಬಡಿತ ಹೆಚ್ಚಾಗಬಹುದೇ? ಕೆಲವೊಮ್ಮೆ ಹೃದಯ ಬಡಿತ ವೇಗವಾಗುವುದಕ್ಕೆ ಆತಂಕ ಅಥವಾ ಮಾನಸಿಕ ಒತ್ತಡ ಕಾರಣವಾಗುತ್ತೆ. ಉದಾಹರಣೆಗೆ ಯಾವುದಾದ್ರೂ ಸ್ಥಳಕ್ಕೆ ಹೋಗುವ ಮೊದಲು ಭಯ ಅಥವಾ ಗಾಬರಿ ಆಗುವುದು, ಆಫೀಸ್ ಮೀಟಿಂಗು ಮುನ್ನ ಹೃದಯ ಬಡಿತ ಹೆಚ್ಚಾಗುವುದು, ಸದಾ ಯಾವುದಾದ್ರೂ ವಿಷಯದ ಬಗ್ಗೆ ಚಿಂತಿಸುವುದು ಇವು ಮಾನಸಿಕ ಆರೋಗ್ಯ ಸಮಸ್ಯೆಯ ಲಕ್ಷಣಗಳಾಗಿರಬಹುದು. ಇಂತಹ ಸಂದರ್ಭಗಳಲ್ಲಿ ಮನೋವೈದ್ಯರನ್ನ ಸಂಪರ್ಕಿಸುವುದು ಒಳ್ಳೆಯದು. ಕೆಲವರ ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಇದ್ರೂ ಹೃದಯ ಬಡಿತ ಹೆಚ್ಚಾಗಬಹುದು. ಇದನ್ನ ಅನೀಮಿಯಾ ಅಂತ ಕರೀತಾರೆ. ಇದರ ಜೊತೆಗೆ ಥೈರಾಯ್ಡ್ ಸಮಸ್ಯೆಯಲ್ಲಿಯೂ ಹೃದಯದ ಬಡಿತ ವೇಗವಾಗಬಹುದು. ಈ ಸಮಸ್ಯೆ ಮಹಿಳೆಯರಲ್ಲಿ ಹೆಚ್ಚು ಕಂಡುಬರುತ್ತೆ. ತಡೆಗಟ್ಟಲು ಏನು ಮಾಡಬೇಕು? ಪ್ರತಿದಿನ ಕನಿಷ್ಠ 30 ನಿಮಿಷ ನಡೆದು ವ್ಯಾಯಾಮ ಮಾಡುವುದು, ಆರೋಗ್ಯಕರ ಆಹಾರ ಸೇವಿಸುವುದು, ಯೋಗ ಅಥವಾ ಧ್ಯಾನ ಮಾಡುವ ಮೂಲಕ ಒತ್ತಡವನ್ನ ಕಡಿಮೆ ಮಾಡುವುದು ಮತ್ತು ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳೋದು ಆರೋಗ್ಯ ಕಾಪಾಡಲು ಸಹಾಯಕವಾಗುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.